ನಟನಿಗೆ ಕಾದಿದ್ಯಾ ಮಹಾ ಸಂಕಷ್ಟ. ದೈವಗಳ ಬಗ್ಗೆ ಅವಹೇಳನ ಮಾಡಿದ್ದಕ್ಕೆ ಶಾಕ್ ಮೇಲೆ ಶಾಕ್. ಅಪಹಾಸ್ಯ ಮಾಡಿದ ತಪ್ಪಿಗೆ ಈಗ ಕಾದಿದೆ ಕಾನೂನು ಸಂಕಷ್ಟ. ನಟ ರಣವೀರ್ ಸಿಂಗ್ ವಿರುದ್ಧ ಬಿತ್ತು ಎಫ್ಐಆರ್. ಕೋರ್ಟ್ ಆದೇಶ ಹಿನ್ನೆಲೆ ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂತಾರ 1 ಸಿನಿಮಾದ ದೈವಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೈವಗಳನ್ನ ಫೀಮೇಲ್ ಘೋಸ್ಟ್ ಅಂತ ಹೇಳಿ ಕರೆದಿದ್ರು ನಟ ರಣವೀರ್ ಸಿಂಗ್. ಗುಳಿಗ ದೈವ ಚಾಮುಂಡೇಶ್ವರಿ ಬಗ್ಗೆ ತಪ್ಪಾಗಿ ಹೇಳಿದಂತಹ ನಟ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಖುದ್ದು ನಟ ಮುಂದೆನೇ ಇದ್ರು. ಆ ಸಂದರ್ಭದಲ್ಲಿ ನಗೆಪಾಟಲಿಗೆ ಈಡಾಗಿದ್ರು. ಏನ್ ಹೇಳಬೇಕು ಅಂತ ಕೂಡ ಗೊತ್ತಾಗ್ಲಿಲ್ಲ. ನವೆಂಬರ್ 28, 2025ರಂದು ಹೇಳಿಕೆ ನೀಡಿದಂತಹ ರಣವೀರ್ ಈ ಸಂಬಂಧ ಖಾಸಗಿ ದೂರನ್ನ ದಾಖಲಿಸಿದಂತಹ ವಕೀಲ ಪ್ರಶಾಂತ್ ಮಿಥೆಲ್ ಖಾಸಗಿ ದೂರು ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಿಸಿ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರಿನ 1ನೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆಯನ್ನ ನಡೆಸಬೇಕಾಗಿದೆ. ಇದೀಗ ನೋಡಿ, ಅವರು ಹೆಣ್ಣು ದೆವ್ವ ನಿಮ್ಮ ಮೈಯಲ್ಲಿ ಹೋಗುತ್ತಲ್ಲ, ಆ ದೃಶ್ಯವನ್ನ ನೋಡಿದ್ದೀರಾ ಅಂತ ಹೇಳಿ, ಅದು ದೈವ ಅಲ್ಲ ಅಂತ ಯಾವ ರೀತಿಯಾಗಿ ಇವರು ಅಲ್ಲಗಳಿದ್ರು, ದೆವ್ವ ಅಂತ ಹೇಗೆ ಹೇಳಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಕೂಡ ತಮ್ಮ ಫೇಸ್ ಎಕ್ಸ್ಪ್ರೆಷನ್ ಮುಖಾಂತರ. Kantara 3, tell this. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. ದಿನಾಂಕ 3/12/2025ರಂದು ರಣವೀರ್ ಸಿಂಗ್, ಬಾಲಿವುಡ್ ನಟ ರಣವೀರ್ ಸಿಂಗ್ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಯಾಕೆಂದರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಗೋವಾದಲ್ಲಿ 28/11/2025ನೇ ದಿನ ಇವರು ಬಂದು ಚಾಮುಂಡಿ ದೇವದಿನ ಬಂದು ಫಿಮೇಲ್ ಗೋಸ್ಟ್ ಅಂತ ಹೇಳಿ ರೆಫರ್ ಮಾಡ್ತಾರೆ. ಇದು ಬಂದು ಇಟ್ ಈಸ್ ಅಫೆನ್ಸ್. ಇದು ಇಟ್ಸ್ ನಾಟ್ ಓನ್ಲಿ wounded ಮೈ ರಿಲಿಜಿಯಸ್ ಫೀಲಿಂಗ್ಸ್, ಮಿಲಿಯನ್ಸ್ ಆಫ್ ಹಿಂದೂಸ್ ರಿಲಿಜಿಯಸ್ ಫೀಲಿಂಗ್ಸ್. ಇದು ಬಂದು ಸೆಕ್ಷನ್ 196, ಸೆಕ್ಷನ್ 229, ಸೆಕ್ಷನ್ 196, ಸೆಕ್ಷನ್ 299 and 302 ಆಫ್ ಭಾರತೀಯ ನ್ಯಾಯ ಸಂಹಿತ. ಇದು ಬಂದು ಕಾಗ್ನಿಸಬಲ್ ಅಫೆನ್ಸ್. ಇದು ಬಂದು ಪನಿಷಬಲ್ ಅಫೆನ್ಸ್. ಇದಕ್ಕೆ ಅಪ್ ಟು 3 years ಪನಿಷ್ಮೆಂಟ್ ಇದೆ. ಸೊ ಪೊಲೀಸ್ ಅವರು ರಿಜಿಸ್ಟರ್ ಮಾಡಿಲ್ಲ. ಸೊ ಅದರಿಂದಾಗಿ ನಾನು ಸಬ್ಸಿಕ್ವೆಂಟ್ಲಿ ಕಮಿಷನರ್ ಆಫೀಸು ಮತ್ತು DCP ಸೆಂಟ್ರಲ್ ಅವರಿಗೆ ಇದು ಕೊಟ್ಟಿದೆ, ಲೆಟರ್ ಕೊಟ್ಟಿದೆ ಡೈರೆಕ್ಷನ್ಸ್ ಇಶ್ಯೂ ಮಾಡೋಕ್ಕೆ. ಅವರು ಮಾಡಿಲ್ಲ. ಆಮೇಲೆ ನಾನು ಕಾಂಪಿಟೆಂಟ್ ಕೋರ್ಟ್ ಮುಂದೆ ಪಾರ್ಟಿ ಇನ್ ಪರ್ಸನ್ ಪ್ರೈವೇಟ್ ಕಂಪ್ಲೇಂಟ್ ಅಂಡರ್ ಸೆಕ್ಷನ್ 223 ಆಫ್ BNSS ಅಲ್ಲಿ ಫೈಲ್ ಮಾಡಿದೆ. ಸೊ ಕೋರ್ಟ್ ಮೊನ್ನೆ ಆರ್ಡರ್ ಮಾಡಿದ್ದಾರೆ, ಆರ್ಡರ್ ಪಾಸ್ ಮಾಡಿದ್ದಾರೆ ಹಾನರಬಲ್ ಕೋರ್ಟ್ ಜಡ್ಜ್ ಅವರು. ದಿನಾಂಕ 3/12/2025ರಂದು ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ SK ಮಂಜುನಾಥ್ ಕ್ರೈಮ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಈ ಒಂದು ಎಫ್ಐಆರ್ ದಾಖಲಾದಂತಹ ಹಿನ್ನೆಲೆಯಲ್ಲಿ ಇಡೀ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಂದೇಶವನ್ನ ರವಾನೆ ಮಾಡದಂತೆ ಕಾಣಿಸ್ತಾ ಇದೆ. ಮತ್ತೆ ಇವರುಗಳಿಗೆ ದೈವದ ಬಗ್ಗೆ ಯಾವುದೇ ರೀತಿಯಾದಂತಹ ಅರಿವಿಲ್ಲ ಅನ್ನೋದು ಕೂಡ ಪದೇ ಪದೇ ಸಾಬೀತಾಗ್ತಾ ಇದೆ ಅಲ್ವಾ ಮಂಜುನಾಥ್? ರಮ್ಯ, ಇಲ್ಲಿ ನವೆಂಬರ್ 28ನೇ ತಾರೀಕು 2025 ಗೋವಾದಲ್ಲಿ ನಡೆದಂತಹ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸಂಬಂಧಪಟ್ಟಂತೆ ಆ ಸಮಾರಂಭದಲ್ಲಿ ಭಾಗಿಯಾಗಿದ್ದಂಥ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರು ಏನು ಕನ್ನಡದ ಕಾಂತಾರ ಚಾಪ್ಟರ್ 1 ಮೂವಿ ಸಂಬಂಧಪಟ್ಟಂತೆ ಕೆಲವೊಂದು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಿನಿಮಾದಲ್ಲಿರ್ತಕ್ಕಂಥ ದೈವಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದು, ಜೊತೆಗೆ ಅವರು ಆ ಸಿನಿಮಾದಲ್ಲಿ ಬಂದಂತಹ ದೃಶ್ಯಗಳನ್ನ ಅನುಕರಿಸಿ ವ್ಯಂಗ್ಯ ಮಾಡಿದ್ರು ಅಂತಕ್ಕಂಥ ಒಂದು ಆರೋಪಗಳು ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಇದೇ ರಣವೀರ್ ಸಿಂಗ್ ಅವರು ಒಂದು ಕ್ಷಮೆಯಾಚನೆಯನ್ನು ಸಹ ಕೇಳಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಒಂದು ತನಿಖೆಯನ್ನು ಕೈಗೊಳ್ಳಬೇಕು. ಇಲ್ಲಿ ನಮ್ಮ ಏನು ಸಂಸ್ಕೃತಿ ಇರ್ಬೋದು, ಜೊತೆಗೆ ನಂಬಿಕೆ ಇರ್ಬೋದು, ಅದರ ಬಗ್ಗೆ ವ್ಯಂಗ್ಯವಾಗಿ ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ವಕೀಲರಾದಂಥ
ಪ್ರಶಾಂತ್ ಮಿತ್ತಲ್ ಅವರು ಒಂದು ಕೋರ್ಟ್ ಮೆಟ್ಲೇರಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಖಾಸಗಿ ದೂರನ್ನ ಸಹ ಬೆಂಗಳೂರಿನ 1ನೇ ಹೆಚ್ಚುವರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಸಹ ಒಂದು ದೂರನ್ನ ಸಲ್ಲಿಸಿದ್ರು. ಇಲ್ಲಿ 176 ಅಂದ್ರೆ BNSS 175/3 ಈ ಅಡಿಯಲ್ಲಿ ಒಂದು FIR ಅನ್ನ ದಾಖಲು ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿದ್ರು. ಮೊದಲಿಗೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ FIR ದಾಖಲು ಮಾಡೋದಿರೋದಿಲ್ಲ. ಅದನ್ನ ಪ್ರಶ್ನಿಸಿ SP ಅವರಿಗೆ ಒಂದು ದೂರನ್ನ ಕೊಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ದೂರು ದಾಖಲಾಗದೇ ಇದ್ದಾಗ ಅಫಿಡೇವಿಟ್ ಅನ್ನ ಸಲ್ಲಿಸಿ ನ್ಯಾಯಾಲಯಕ್ಕೆ ಈ ಒಂದು 175 ಸಬ್ಸ್ಕ್ರೈಬ್ ಒಂದು 3 ಅಡಿಯಲ್ಲಿ BNSS ಅಡಿಯಲ್ಲಿ ಇವತ್ತು ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಇಲ್ಲಿ ರಣವೀರ್ ಸಿಂಗ್ ಅವರ ವಿರುದ್ಧ ಒಂದು FIR ಅನ್ನ ದಾಖಲು ಮಾಡಿ ಒಂದು ತನಿಖೆಯನ್ನು ನಡೆಸಿ ಈ ಪ್ರಕರಣದಲ್ಲಿ ಏನೆಲ್ಲ ಆರೋಪ ಮತ್ತೆ ಪ್ರತ್ಯಾರೋಪಗಳಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ನೀಡುವುದಕ್ಕೆ ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಒಂದು FIR ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುವಂತಹ ಸಾಧ್ಯತೆಗಳಿದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಕಾಪಿಯನ್ನ ಇನ್ಸ್ಪೆಕ್ಟರ್ಗೆ ಕೊಟ್ಟು ಅವರು FIR ಅನ್ನ ದಾಖಲು ಮಾಡುವಂತ ಕೆಲಸ, ಅದರಲ್ಲಿ ಯಾವ ಸೆಕ್ಷನ್ಗಳನ್ನ ಹಾಕ್ತಾರೆ ಅನ್ನೋದನ್ನ ಮುಂದೆ ನೋಡ್ಬೇಕಾಗುತ್ತೆ. ಒಟ್ಟಾರೆ ಏನು ಈ ರೀತಿಯಾದಂತಹ ಘಟನೆಗಳನ್ನ ಒಂದು ಎಚ್ಚರಿಕೆ, ಮುಂದೆ ಯಾವ್ದಾದ್ರು ಸಾರ್ವಜನಿಕ ಸಮಾರಂಭಗಳಲ್ಲಿ ಯಾವುದೋ ಒಂದು ಸಿನಿಮಾ ಅದರಲ್ಲಿ ಬರ್ತಕ್ಕಂಥ ದೈವಗಳನ್ನ ವ್ಯಂಗ್ಯ ಮಾಡೋದು ಅಥವಾ ಅದನ್ನ ಅನುಕರಣೆ ಮಾಡುವಂತದ್ದು ಮಾಡ್ತಕ್ಕಂಥ ನಟರಿಗೆ ಇದೊಂದು ಸೂಚನೆ ಆಗಿದೆ ಅಂತ ಹೇಳ್ಬೋದು. ರಮ್ಯಾ, ಥ್ಯಾಂಕ್ ಯು ಮಂಜುನಾಥ್.